ಶಿವಮೊಗ್ಗ ಜಿಲ್ಲೆಗೆ ಬರೋಬ್ಬರಿ 232 ಬಿಎಸ್ಎನ್ಎಲ್ 4G ಟವರ್ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 195 ಟವರ್ಗಳ ಕಾಮಗಾರಿ ನಡೆಯುತ್ತಿದೆ. ಶೀಘ್ರದಲ್ಲೇ ಆತ್ಮನಿರ್ಭರ್ ಭಾರತ ಮಲೆನಾಡಿನಲ್ಲಿ ದೊಡ್ಡ ಕೆಲಸ ಮಾಡುತ್ತೆ ಎಂದು ಮಾಹಿತಿ ನೀಡಿದರು. ವಿಶೇಷವಾಗಿ ಬಿಎಸ್ಎನ್ಎಲ್ ಟವರ್ ಸ್ಯಾಂಕ್ಷನ್ ಸಾಕಷ್ಟು ಕಡೆ ಬೇರೆ ಬೇರೆ ಕಡೆ ಆಗಿದೆ. ಪ್ರೋಗ್ರೆಸ್ ತೆಗೆದುಕೊಂಡಾಗ ನಮ್ಮ ಶಿವಮೊಗ್ಗ ತುಂಬ ಒಳ್ಳೆ ರೀತಿಯಂತ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಒಟ್ಟು 4G ಬಿಎಸ್ಎನ್ಎಲ್ ಟವರ್ಸ್ನ ಸ್ಯಾಂಕ್ಷನ್ ಮಾಡಿಸ್ ನಾವು ಪ್ರಪೋಸಲ್ ಕಳಿಸಿದ್ದು 398. ಅದರಲ್ಲಿ 232 ಸ್ಯಾಂಕ್ಷನ್ ಆಗಿರೋದು. 232 ಸ್ಯಾಂಕ್ಷನ್ ಆಗಿದೆ. 195 ತುಂಬ ಒಳ್ಳೆ ರೀತಿಯಿಂದ ಪ್ರೋಗ್ರೆಸ್ ಇದೆ. ಮೋರ್ ದೆನ್ 125ವರೆಗೂ ಕೂಡ ಈಗ ಆಲ್ರೆಡಿ ಸರ್ವಿಸನ್ನು ಕೊಡುವಂಥ ಕೆಲಸ ಈಗ ಆಲ್ರೆಡಿ ಆಗಿದೆ. ಅಂದರೆ ನಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಮ್ಮ MP ಆಫೀಸಿನ ನಮ್ಮ ಸಿಬ್ಬಂದಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಡೈಲಿ ಫಾಲೋಅಪ್ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟ, ನೀವು ಹೇಳ್ದಂಗೆ ಫಸ್ಟು ಲ್ಯಾಂಡ್ ವಿಚಾರ ಬರುತ್ತೆ, ಅಲ್ಲಿ ಗೋಮಾಳ ಅಥವಾ ಇನ್ಯಾವುದೋ ರೆವಿನ್ಯೂ ಅಲ್ಲಿ ಕ್ಲಿಯರ್ ಆಗಬೇಕು, ಫಾರೆಸ್ಟ್ ಆದರೆ ಕ್ಲಿಯರ್ ಆಗಬೇಕಾಗತ್ತೆ. ಆಮೇಲೆ ಅದು 3 ಸ್ಟೇಜು, ಟವರಿಗೆ ಒಬ್ಬರ ಟೆಂಡರು, ಅದಾದಮೇಲೆ ಅಲ್ಲಿ ಟ್ರಾನ್ಸ್ಮಿಟರ್ ಕೂರಿಸೋಂಥವ್ರಿಗೆ ಇನ್ನೊಬ್ಬರು ಟೆಂಡರು, ಆಮೇಲೆ ಕಲೆಕ್ಷನ್ ಕೊಡಲಿಕ್ಕೆ ಸರ್ವಿಸ್ ಕೊಡಲಿಕ್ಕೆ ಅದಕ್ಕೆ ಒಬ್ಬೊಂದು ಟೆಂಡರ್. ಇವೆಲ್ಲ ಗ್ಲೋಬಲ್ ಟೆಂಡರ್ಗಳು ಇಡೀ ದೇಶದಲ್ಲಾಗಿದೆ. ಅಂದರೆ ಒಂದು ಅಭಿಮಾನ ಅಂದರೆ ನಮ್ಮ ಇಡೀ ದೇಶದಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು 9,000 ಟವರ್ಗಳನ್ನು ಇನಾಗ್ರೇಷನ್ ಮಾಡಿದ್ರು. ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ್, ನಮ್ಮ ದೇಶದ ಇಂಜಿನಿಯರ್ಸು ಅವರೇ ತಯಾರು ಮಾಡಿದಂಥ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು BSNL ಟವರ್. ಯಾಕಂದರೆ ದುಡ್ಡಿದ್ರೂ ಕೂಡ ಇದು ಇಷ್ಟೊಂದು ಫಾಸ್ಟಾಗಿ ಇಡೀ ದೇಶದಲ್ಲಿ ಟವರ್ಗಳನ್ನು ಹಾಕಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ಸಿಗಲ್ಲ. ನಮ್ಮ ದೇಶದಲ್ಲೇ ಆ ಟ್ರಾನ್ಸ್ಮಿಟರ್ಸ್ಗಳನ್ನು ತಯಾರು ಮಾಡೋಂಥ ಪ್ರಯತ್ನವನ್ನು ಮಾಡಿ ಕೊಡೋಂಥ ಕೆಲಸ ಆಗಿದೆ. ಕೆಲವು ಕಡೆಗೆ ಇನ್ನೂ ಕೂಡ 2G ಸರ್ವಿಸ್ ಏನಿದೆ, ಅಲ್ಲಿ 4G ಎಲ್ಲ ಆಗಿದೆ. ಅಲ್ಲಿ ಇನ್ನೂ ಕೂಡ ಕೀಪ್ಯಾಡ್ ಏನು ಫೋನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ. ಆ ಕೀಪ್ಯಾಡನ್ನು ಕೂಡ ಆ ಸಿಮ್ಮನ್ನು ಬದಲಾವಣೆ ಮಾಡ್ಕೊಂಡು ಅದೇ ನಂಬರ್ಗೆ ಬೇರೆ ಸಿಮ್ಮನ್ನು ಹಾಕ್ಕೊಂಡು ಅಪ್ಗ್ರೇಡ್ ಮಾಡ್ಕೊಬೇಕಾಗತ್ತೆ. ಈ ಪ್ರೋಸೆಸ್ಸು ಕೂಡ ನಮ್ಮಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ವಿಶೇಷವಾಗಿ BSNL ಟವರ್